ಐ ಜನರು ಕುರ್ಬಾನಿವನ್ನು ಕೊಡ್ರಿ. ಪ್ರೀತಿಯ ಸಹೋದರರೇ, ಈ ಕುರ್ಬಾನಿನ ಅಕ್ಷರ ಅರ್ಬಿನಲ್ಲಿ ಬಂದಿದೆ. ಏನು ಕುರ್ಬಾನಿ? ನಾವು ಏನು ಹೇಳ್ತೀವಿ, ಅರ್ಬಿಕ್ನಲ್ಲಿ ಏನು ಬಂದಿದೆ ಅದಕ್ಕೆ ಹೇಳುತ್ತಾರೆ ಕುರ್ಬಾನುನ್. ಅರ್ಬಿಕ್ನಲ್ಲಿ ಏನು ಹೇಳ್ತಾರ? ಕುರ್ಬಾನುನ್. ಇದು ಕುರ್ಬನಿಂದ ಬಂದಿದೆ. ಕುರ್ಬ ಅಂದರೆ ಸಮೀಪ್ ಆಗೋದು. ಯಾರ್ದು ಸಮೀಪ್? ಅಲ್ಲಾಹನ ಸಮೀಪ ಆಗೋದು. ನೋಡ್ರಿ ಪ್ರೀತಿಯ ಸಹೋದರರೇ, ಹಜರತೆ ಇಬ್ರಾಹಿಂ ಖಲೀಲುಲ್ಲಾ ಪ್ರಾಣಿಗೆ ಕುರ್ಬಾನಿ ಕೊಟ್ಟು ಅಲ್ಲಾಹನ ಸಮೀಪ ಆಗಿಲ್ಲ. ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಏನ್ ಮಾಡಿದ್ರು? ತನ್ನ ಮಗನಿಗೆ ಕುರ್ಬಾನಿ ಕೊಡಕ್ಕೆ ರೆಡಿ ಆಗಿದ್ರು. ಅಲ್ಲಾಹನ ಹುಕ್ಮನಿಂದ, ಇಬ್ರಾಹಿಂ ನಿನ್ನ ಮಗನಿಗೆ ನನ್ನ ದಾರಿ ಒಳಗೆ ಕುರ್ಬಾನಿ ಕೊಡು. ಪ್ರೀತಿಯ ಸಹೋದರರೇ, ಈ ದಿನದಲ್ಲಿ ಅವರು ಏನು ಕನಸು ನೋಡಿದ್ರು, ರೆಡಿ ಆಗಿದ್ರು, ನಾನು ಕುರ್ಬಾನಿ ಕೊಡುತ್ತೇನೆ. ನಿಮ್ಗೆ ನಿಮ್ಮ ಮಕ್ಕಳಿನ ಕುರ್ಬಾನಿ ಕೊಡ್ರಿ ಅಂತ ಕುರಾನಲ್ಲಿ ಬಂದಿಲ್ಲ. ಪ್ರಾಣಿದು ಕುರ್ಬಾನಿ ಕೊಡ್ರಿ. ಎಂತ ಜನರ ಮೇಲೆ ಕುರ್ಬಾನಿ ವಾಜಿಬಿದೆ? ಯಾರು ಸತ್ಕ ಕೊಡೋರು ಯೋಗ್ಯದಿದೆ ಅಂತ ಜನರ ಮೇಲೆ ಕುರ್ಬಾನಿ ವಾಜಿಬಿದೆ. ಯಾರು ಮಾಲಿಗೆ ನಿಸಾಬಿದ್ದಾರೆ ಅಂತ ಜನರ ಮೇಲೆ ಕುರ್ಬಾನಿ ವಾಜಿಬಿದೆ. ಇವತ್ತು ನೋಡಿದ್ರೆ ಎಷ್ಟೋ ಲಕ್ಷಾಂತರ ನಮ್ಮ ಕಡೆ ದುಡ್ಡಿದೆ, ಹೊಲ ಇದೆ, ಎಲ್ಲ ಇದೆ, ಆದ್ರೆ ನಾವು ಜೀವನ ಮಾಡಕ್ ಕುಂತಿದ್ದೀವಿ. ಕುರ್ಬಾನಿ ಕೊಟ್ಟಿದ್ರೆ ಏನಾಗ್ತಿತ್ತು, ಏನಿಲ್ಲ ಅನ್ನೋದು ಇವತ್ತಿನ ನಮ್ಮ ಪರಿಸ್ಥಿತಿ. ಪ್ರೀತಿಯ ಸಹೋದರರೇ, ಕುರ್ಬನಿಂದ ಬಂದಿದೆ. ಕುರ್ಬ ಅಂದರೆ ಅಲ್ಲಾಹನ ಸಮೀಪ ಆಗೋದು. ಅಲ್ಲಾಹನ ಸಮೀಪ